28 ಫೆಬ್ 2024 ದೂತ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾನೆ, ಧರ್ಮಸ್ಥಳ ಹಾರರ್. ಅದಾದಮೇಲೆ ಆ ವಿಡಿಯೋ ತುಂಬ ವೈರಲ್ ಆಗುತ್ತೆ. ವೈರಲ್ ಆದಮೇಲೆ 13 ವರ್ಷ ಹಿಂದಿನ ಕೇಸ್ ಮತ್ತೆ ಮರುಜೀವಗೊಳ್ಳುತ್ತೆ. ಅದು ತುಂಬ ಒಳ್ಳೆಯದು. ತಮ್ಮನೇಲಿ ಆ ಥರ ಇದೆ, ಇಲ್ಲಿ ನೋಡಿದರೆ ಒಳ್ಳೆಯದೇ ಮಾತಾಡ್ತಿದ್ದಾನೆ ಅಂತ ಈಗಾಗಲೇ ನನಗೆ ಬೈಯೋಕ್ಕೆ ಕೆಲವರು ರೆಡಿಯಾಗಿರ್ತೀರ. ಸ್ವಲ್ಪ ತಾಳ್ಮೆ ಇರಲಿ. ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಹೇಳ್ತೀನಿ. ಸೌಜನ್ಯ ಕೇಸ್ ಬಗ್ಗೆ ಅಲ್ಲ, ಅಥವಾ ಸೌಜನ್ಯ ಹೆಣ್ಮಗಳು ಬಗ್ಗೆ ಅಲ್ಲ. ಈ ವಿಡಿಯೋ ಮಾಡ್ತಿರೋದು ಪರ್ಟಿಕ್ಯುಲರ್ಲಿ ದೂತನ ಬಗ್ಗೆ. ಅಂದ್ರೆ ದೂತ ಹಿಂದೂ ಧರ್ಮನ ಟಾರ್ಗೆಟ್ ಮಾಡಿ ವಿಡಿಯೋ ಮಾಡ್ತಿದ್ದಾನ, ಅವ್ನು ಮಾಡಿರೋ ವಿಡಿಯೋಗಳಲ್ಲಿ ಒನ್ ಸೈಡೆಡ್ ವಿಷಯ ಮಾತ್ರ ಹೇಳಿದಾನ, ಅಥವಾ ಆ ಒನ್ ಸೈಡೆಡ್ ವಿಷಯ ನಮಗ್ ಗೊತ್ತಾಗಿಲ್ವಾ, ಗೊತ್ತಾಗದಾಗ ಏನಾದ್ರೂ ಹೇಳಿದಾನ ಅಂತ ನೋಡೋಣ. ಇವಾಗ ಅವ್ನು ಮಾಡಿರೋ ವಿಡಿಯೋಸ್ ನ ನೋಡೋಣ. ವಕ್ಫ್ ಬೋರ್ಡ್ ಎಕ್ಸ್ಪೋಸ್ಡ್, ಮಲ್ಲಿಕಾರ್ಜುನ ಮುತ್ಯ ಸ್ಕ್ಯಾಮ್, ಮೀಡಿಯಾ ವರ್ಸಸ್ ದರ್ಶನ್, ದ ರೈಸ್ ಅಂಡ್ ಫಾಲ್ ಆಫ್ JDS. ಹಾಗೆ ಇಲ್ಲೊಂದು ಸೂಕ್ಷ್ಮವಾಗಿ ನೋಡಿ, ಬರೀ ಸೌಜನ್ಯ ಕೇಸ್ ಅಲ್ಲ, ಪರ್ಟಿಕ್ಯುಲರ್ಲಿ ಧರ್ಮಸ್ಥಳ ಹಾರರ್ ಅಥವಾ ಧರ್ಮಸ್ಥಳ ಸೌಜನ್ಯ ಕೇಸ್. ಇದು ಯಾಕೆ ಅಂತ ಲಾಸ್ಟ್ಗೆ ನಿಮ್ಗೆ ಗೊತ್ತಾಗುತ್ತೆ. ಈಗ ದೂತ ಮಾಡಿರೋ ವಕ್ಫ್ ಬೋರ್ಡ್ ವಿಚಾರಕ್ಕೆ ಬರೋಣ. ಈ ವಿಡಿಯೋ 14 ನಿಮಿಷ ಇದೆ, ಆದ್ರೆ ನಮಗೆಲ್ಲ ಸಿಂಪಲ್ ಆಗಿ ಅರ್ಥ ಆಗೋ ತರ ಬರೀ 5 ನಿಮಿಷದಲ್ಲಿ ವಕ್ಫ್ ಬೋರ್ಡ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಆ 5 ನಿಮಿಷ ಬಿಟ್ಟು ಹೇಳೋದಾದ್ರೆ ಇನ್ನಿರೋದೆಲ್ಲ ಚಕ್ರವರ್ತಿ ಸುಲೇಬೇರಿ. ಅದೇ ಧರ್ಮಸ್ಥಳ ವಿಚಾರ ಬಂದಾಗ ಎಷ್ಟು ಡೀಟೇಲ್ ಆಗಿ ಹೇಳ್ತಾರೆ ಅಂದ್ರೆ, ದ ರಿಲಿಜಿಯಸ್ ಎಂಡೋಮೆಂಟ್ ಆಕ್ಟ್ 1863 ಪ್ರಕಾರ ಗವರ್ನಮೆಂಟ್ ಆ ಜಾಗನ ಕೇಳಲಿಕ್ಕೆ ಹೋದಾಗ ಇದು ಒಂದು ಜೈನರಿಗೆ ಸೇರಿದ್ದು, ಈ ಜಾಗನ ನಾವು ನಿಮಗೆ ಕೊಡೋದಿಲ್ಲ ಅಂತೇಳಿ ವಾಪಸ್ ಕಳಿಸ್ತಾರಂತೆ. ಇದನ್ನ ಎಷ್ಟು ಡೀಟೇಲ್ ಆಗಿ ಹೇಳ್ತಾರೆ ಅಂದ್ರೆ ನನಗೂ ಗೊತ್ತಿರಲಿಲ್ಲ. ನಾನು ಹೋಗಿ ರಿಸರ್ಚ್ ಮಾಡಿ ನೋಡಿದಾಗ ಹೌದಲ್ವಾ ಅನ್ನಿಸ್ತು ನನಗೆ. ಅದೇ ವಕ್ಫ್ ಬೋರ್ಡ್ ವಿಚಾರಕ್ಕೆ ಬಂದಾಗ ಬೇಕಾಗಿರೋ ವಿಷಯನೇ ಮರ್ತು ಬಿಟ್ಟಿದ್ದಾರೆ. ನಾನು ಅದರಲ್ಲಿ ಕೆಲವೊಂದೆರಡು ವಿಚಾರಗಳನ್ನ ನಿಮಗೆ ಹೇಳ್ತೀನಿ ಕೇಳಿ. ಇಂಡಿಯಾದಲ್ಲಿ ಒಟ್ಟು 32 ವಕ್ಫ್ ಬೋರ್ಡ್ಸ್ ಇದೆ. ಅದರಿಂದ ಬರೋ ಎಲ್ಲ ಆದಾಯನು ಇಸ್ಲಾಂ ಡೆವಲಪ್ಮೆಂಟ್ ಮಾಡೋಕೆ ಯೂಸ್ ಮಾಡ್ತಾರೆ. ವಕ್ಫ್ ಬೋರ್ಡ್ ಆದಾಯದಲ್ಲಿ ಯಾವುದೇ ಭಾಗವನ್ನು ದೇಶಕ್ಕೆ ಕೊಡೋದಿಲ್ಲ. ವಕ್ಫ್ ಬೋರ್ಡ್ ಇಂಡಿಯಾದ 3rd ಲಾರ್ಜೆಸ್ಟ್ ಲ್ಯಾಂಡ್ ಓನರ್. ಅಂದ್ರೆ ವಕ್ಫ್ ಬೋರ್ಡ್ ಹತ್ರ ಇರೋ ಜಾಗ ಎಷ್ಟು ಅಂದ್ರೆ 9.4 ಲ್ಯಾಕ್ ಎಕರ್ಸ್. ಅದರಲ್ಲಿ 8.7 ಲ್ಯಾಕ್ ಇಮ್ಮೂವೇಬಲ್ ಪ್ರಾಪರ್ಟೀಸ್ ಇದೆ. ಇಮ್ಮೂವೇಬಲ್ ಪ್ರಾಪರ್ಟೀಸ್ ಅಂದ್ರೆ ಕಬ್ರಿಸ್ತಾನ್, ಮಸೀದಿ, ಶಾಪ್ಗಳು ಮತ್ತೆ ಹಾಗೆ ಫಾರ್ಮಿಂಗ್ ಲ್ಯಾಂಡ್ ಕೂಡ ಇದೆ. ಬೇರೆ ಧರ್ಮ ಅಂತ ಬಂದಾಗ ಡೀಟೇಲ್ ಆಗಿ ಹೇಳೋರು, ತನ್ನ ಧರ್ಮ ಅಂತ ಬಂದಾಗ ಯಾಕೆ ಏನು ಡೀಟೇಲ್ ಆಗಿ ಹೇಳೋದಿಲ್ಲ. ಈಗ ಅವ್ನ್ ಮಾಡಿರೋ ಮುತ್ಯ ಸ್ಕ್ಯಾಮ್ ವಿಡಿಯೋ ನೋಡೋಣ. ಆ ವಿಡಿಯೋನ ನಾನು ಕೂಡ ನೋಡಿ ಮೊದಲನೇ ಸತಿ ತುಂಬಾ ಖುಷಿ ಪಟ್ಟಿದ್ದೆ. ಆದ್ರೆ ಸುಮ್ನೆ ಒಂದ್ಸಲ ಆ ವಿಡಿಯೋ ಪ್ಯಾಟ್ರನ್ ನೋಡಿ. 13 ನಿಮಿಷ 41 ಸೆಕೆಂಡ್ ವಿಡಿಯೋದಲ್ಲಿ 10 ರಿಂದ 20 ಸೆಕೆಂಡ್ ಅಷ್ಟೇ ದೂತನ ಧರ್ಮದ ಬಗ್ಗೆ ಇರೋದು. ಎಷ್ಟು ಜನ ಆ ವಿಡಿಯೋ ನೋಡಿರ್ತೀರ, ಸುಮ್ನೆ ಹಾಗೆ ಒಂದ್ಸತಿ ನೆನಪಿಸ್ಕೊಳ್ಳಿ 10 ರಿಂದ 20 ಸೆಕೆಂಡ್ ಬರೋ ಹೆಸರುಗಳನ್ನ. ಎಷ್ಟು ಜನಕ್ಕೆ ನೆನಪಿದೆ? ಇದನ್ನ ಮಲತಾಯಿ ಧೋರಣೆ ಅಂತಾರೆ ನಮ್ ಕಡೆ. ಮುತ್ಯ ಅಂತ ಬಂದಾಗ ಡೀಟೇಲ್ ಆಗಿ ಹೇಳೋರು, ಅದೇ ಇಸ್ಲಾಂ ಧರ್ಮ ಅಂತ ಬಂದಾಗ ಡೀಟೇಲ್ ಆಗಿ ಹೇಳೋಕೆ ಹಿಂಜರಿಕೆ ಯಾಕೆ? ಇಸ್ಲಾಂ ಧರ್ಮದಲ್ಲಿರೋ ಮೌಢ್ಯತೆ ನಂಬಿ ಎಷ್ಟು ಜನ ಹಾದಿ ತಪ್ಪಿಲ್ಲ. ಇಷ್ಟೆಲ್ಲ ಇದ್ರು ಇಸ್ಲಾಂ ಅಂತ ಬಂದಾಗ ಮೌಢ್ಯತೆ ಬಗ್ಗೆ 10 ರಿಂದ 20 ಸೆಕೆಂಡ್ ಸಾಕ? ನೆನ್ಪೇ ಬರ್ದಂಗ್ ತೋರ್ಸೋದು ಯಾಕೆ? ಇಲ್ಲ ತೋರಿಸ್ದಲ್ಲೇ ಇರ್ಬೋದಾಗಿತ್ತಲ್ಲ. ಉದ್ದೇಶ ನನ್ನ ಧರ್ಮದ ಬಗ್ಗೆ ಹಾಕಿದೀನಿ ಅಂತ ಹಾಕಿರೋದಾ? ಈಗ್ಲೂ ಎಷ್ಟೋ ಜನಕ್ಕೆ ತನ್ನ ಧರ್ಮಕ್ಕೆ ಸಾಫ್ಟ್ ಕಾರ್ನರ್ ತೋರಿಸ್ತಿದ್ದಾನೆ ಅಂತ ಅನ್ನಿಸ್ತಿಲ್ಲ. ಹೋಗ್ಲಿ, ನೆಕ್ಸ್ಟ್ ವಿಡಿಯೋ ನೋಡೋಣ. ಈಗ ಮೀಡಿಯಾ ವರ್ಸಸ್ ದರ್ಶನ್ ಅಂತ ಬಂದಾಗ ದರ್ಶನ್ ಕೇಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ತಾನೆ, ಒಳ್ಳೇದು. ಅದೇ ಮೀಡಿಯಾ ಅಂತ ಬಂದಾಗ ಇವನು ಎಷ್ಟು ಸಮಯ ಸಾಧಕ ಅಂದ್ರೆ ನನಗೆ ಒಂದು ಗಾದೆ ಮಾತು ನೆನಪಾಗುತ್ತೆ, ಹುಚ್ಚನ ಮದುವೆಯಲ್ಲಿ ಉಂಡವನೇ ಜಾಣ ಅಂತಾರಲ್ಲ ಹಾಗೆ. ಮೀಡಿಯಾ ಅಂತ ಬಂದಾಗ ಹೇಳೋದು ಅಜಿತ್ ಹನುಮಕ್ಕನವರು. ಅದೇ ಅಜಿತ್ ಹನುಮಕ್ಕನವರು ಅಂತ ಬಂದಾಗ ಹೇಳೋದು ಅವ್ರ ಮೇಲಿರೋ ಇಸ್ಲಾಂ ವಿರೋಧ ಕೇಸ್ಗಳು. ಓಕೆ, ಈಗ ದರ್ಶನ್ ಬಗ್ಗೆ ಮಾತಾಡಿರೋ ಪ್ರಮುಖ ರಿಪೋರ್ಟರ್ಸ್ ಮತ್ತೆ ಅವ್ರ ಮೇಲಿರೋ ಕೇಸಸ್ನ ನೋಡೋಣ. ಇಲ್ಲಿ ಎಲ್ಲಾ ರಿಪೋರ್ಟರ್ ಮೇಲೂ ಕೇಸಸ್ಗಳಿದೆ. ಅದೇ ರೀತಿ ಅಜಿತ್ ಹನುಮಕ್ಕನವರು ಮೇಲೂ ಕೂಡ 4 ಕೇಸ್ ಇದೆ. ಆದ್ರೆ ಇವ್ನು ನಮ್ಗೆ ತೋರ್ಸೋಕೆ ಇಷ್ಟಪಡೋದು ಮಾತ್ರ ಇಸ್ಲಾಂ ವಿರೋಧ ಇರೋ ಕೇಸ್ಗಳಷ್ಟೇ. ಅದೇ ರೀತಿ ಇಲ್ಲಿ ಅಜಿತ್ ಹನುಮಕ್ಕನವರೇ ಯಾಕೆ? ಟಿಪ್ಪು ಕಂಡ ನಿಜ ಕನಸುಗಳು ಈ ಪುಸ್ತಕ ಮಾರಾಟ ಮಾಡದಂತೆ ನ್ಯಾಯಾಲಯ ತಡೆಯಾಜ್ಞೆ ಕೊಟ್ಟಿದೆ. ಟಿಪ್ಪು ಸಾಮ್ರಾಜ್ಯ ಅಂತ ಇನ್ನೊಂದು ಕಟ್ಟೆ. ಟಿಪ್ಪು ಸುಲ್ತಾನ ಹಿಂದೂ ಸೈನಿಕರ ಎದೆಯ ಮೇಲೆ ಕಾಲಿಟ್ಟು ಅವ್ರನ್ನ ಕತ್ತರಿಸ್ತಾ ಇರುವಂಥ. ಈಗ ಟಿಪ್ಪು ಜಯಂತಿಯನ್ನು ರಾಜ್ಯ ಸರ್ಕಾರ ತೆರಿಗೆದಾರರ ಖರ್ಚಿನಲ್ಲಿ ಕಟೌಟ್ ಹಾಕಿದವ್ರ ಅರ್ಥ
ಏನು ಉದ್ದೇಶಕ್ಕೆ ಹಾಕಿದ್ದಾರೆ ಅಂದರೆ ಅವರು ನಮಗೆ ಆದರ್ಶ, ನಾವು ಔರಂಗ ಆಗ್ಬೇಕು. ನಿಮ್ಮ ಎದೆ ಮೇಲೆ ಕೈ ಇಟ್ಕೊಂಡು ಹೇಳಿ ಔರಂಗಜೇಬ ನಿಮಗೆ ಆದರ್ಶವ ಅಂತ ಕೇಳಿದರೆ ಅವರು ನಮ್ಮ ಒಲಿ ಅಂತ ಹೇಳಿದ್ರು. ಆದರೆ ಇನ್ನೊಂದು ಅರ್ಥ ಏನಂದ್ರೆ ಅವನ ಮಾರ್ಗದಲ್ಲಿ ನಾವು ನಡೀತೀವಿ ಅಂತ. ಪ್ಯಾಲೆಸ್ಟೇನಿಯನ್ನರೇ ಪೊಲಿಟಿಕಲ್ ಐಡಿಯಾಲಜಿಗಳ ಚೇಂಜು ಅನ್ನೋ ಕಾರಣಕ್ಕೆ ಹಮಾಸ್ ಎಕ್ಸಿಕ್ಯೂಟ್ ಮಾಡ್ತು 600 ಜನ ಪ್ಯಾಲೆಸ್ಟೇನಿಯನ್ರನ್ನ. ನೀವು ಸಿವಿಲಿಯನ್ ವಾರದು ಅಂತ ಹೇಳ್ತೀರಿ. ಇನ್ನು ಆದರೆ ನೀವು ಹಮಾಸು ಪ್ಯಾಲೆಸ್ಟೈನ್ಗೋಸ್ಕರ ಹೊಡೆದಾಡ್ತಾ ಇದೆ, 600 ಜನ ಪ್ಯಾಲೆಸ್ಟೇನಿಯನ್ರನ್ನ ಎಕ್ಸಿಕ್ಯೂಟ್ ಮಾಡ್ತು ಅಂತ. ಅದನ್ನು ಸ್ವಾತಂತ್ರ್ಯ ಹೋರಾಟ ಅಂತ ಕರಿತೀರಿ ನೀವು. ಭಾರತದಲ್ಲೂ ನಡೆದಿದ್ದೀರಿ ಸ್ವಾತಂತ್ರ್ಯ ಹೋರಾಟ. ಯಾವ ಸ್ವಾತಂತ್ರ್ಯ ಹೋರಾಟಗಾರ ಇನ್ನೊಬ್ಬ ಸ್ವಾತಂತ್ರ್ಯ ಹೋರಾಟಗಾರರನ್ನ ಕೊಂದ? ಯಾವ ಸ್ವಾತಂತ್ರ್ಯ ಹೋರಾಟಗಾರ ಬ್ರಿಟಿಷರ ಹೆಣ್ಣು ಮಕ್ಕಳ ಮೇಲೆ ಗ್ಯಾಂಗ್ ರೇಪ್ ಮಾಡಿ ಮಕ್ಕಳನ್ನ ಭಾರತದ ಸ್ವಾತಂತ್ರ್ಯ ಹೋರಾಟಗಾರ ಕೊಂದ? ಅಕ್ಟೋಬರ್ 7ನ ದಾಳಿಯನ್ನ ನೀವು ರೆಸಿಸ್ಟೆನ್ಸ್ ಅಂತ ಕರೀತೀರಿ, ಆ ಕಗ್ಗೊಲೆಗಳನ್ನ ರೆಸಿಸ್ಟೆನ್ಸ್ ಅಂತ ಕರೀತೀರಿ. ಈಗ ರೈಸ್ ಅಂಡ್ ಫಾಲ್ ಆಫ್ JDS ವಿಡಿಯೋ ನೋಡೋಣ. ಇಲ್ಲಿ ತುಂಬಾನೇ ಚೆನ್ನಾಗಿ ವಿಡಿಯೋ ಮಾಡಿದ್ದಾರೆ. ಆದ್ರೆ ದೂತ ಇಲ್ಲೂ ಕೂಡ ವಕ್ಫ್ ಬೋರ್ಡ್ ಅಲ್ಲಿ ಹೇಗೆ ಮೇನ್ ವಿಚಾರಗಳನ್ನ ಮರ್ತು ಬಿಟ್ಟಿದಾರೋ ಅದೇ ತರ JDS ಬಂದಾಗ್ಲೂ ತನ್ನ ಧರ್ಮದ ವಿಚಾರಗಳನ್ನ ಮರ್ತು ಬಿಟ್ಟಿದ್ದಾರೆ. JDS ಯಾವಾಗ್ಲೂ ಸೆಕ್ಯುಲರ್ ಪಾರ್ಟಿ ಅಂತಾನೆ ರೆಪ್ರೆಸೆಂಟೇಷನ್ ಮಾಡ್ಕೊಂಡಿತ್ತು. ಹಿಂದೂಗಳು ವೋಟ್ ಬ್ಯಾಂಕ್ ಮಾತ್ರ ಅಲ್ಲ, ಮುಸ್ಲಿಮ್ಸ್ ವೋಟ್ ಬ್ಯಾಂಕ್ ಕೂಡ ಆಗಿದ್ರು. ಆದ್ರೆ ಇಲ್ಲಿ ದೂತ ಮುಸ್ಲಿಮ್ಸ್ ವೋಟ್ ಬ್ಯಾಂಕ್ ನೇ ಮರ್ತು ಬಿಡ್ತಾನೆ. ಯಾಕೆ? ಅಕಸ್ಮಾತ್ ಮುಸ್ಲಿಮ್ಸ್ ವೋಟ್ ಬ್ಯಾಂಕ್ ಮೆನ್ಷನ್ ಮಾಡಿದ್ರೆ ಈಗ ಆ ಮುಸ್ಲಿಮ್ಸ್ ವೋಟ್ ಬ್ಯಾಂಕ್ ಯಾರಿಗೆ ಹೋಗ್ತಿದೆ ಅಂತ ಹೇಳ್ಬೇಕಾಗುತ್ತೆ ಅಂತಾನ, ಅಥವಾ JDSಗೆ ಯಾಕೆ ಈಗ ವೋಟ್ ಆಗ್ತಿಲ್ಲ ಅಂತ ಹೇಳ್ಬೇಕಾಗುತ್ತೆ ಅಂತ? ಲಾಸ್ಟ್ ಅಂಡ್ ಫೈನಲ್ ಸೌಜನ್ಯ ಕೇಸ್ ಅಲ್ಲ, ದೂತನ ಟೈಟಲ್ ಪ್ರಕಾರ ಧರ್ಮಸ್ಥಳ ಹಾರರ್. ನಾನು ಯಾಕೆ ಧರ್ಮಸ್ಥಳ ಹಾರರ್ ಅಂತ ಮತ್ತೆ ಮೆನ್ಷನ್ ಮಾಡಿದೆ ಅಂದರೆ ಇದರಿಂದ ಆಗೋ ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಇಂಪ್ಯಾಕ್ಟ್ನ ನಿಮಗೆ ಲಾಸ್ಟ್ಗೆ ತೋರಿಸ್ತೀನಿ. ಮೊದಲು ಧರ್ಮಸ್ಥಳ ಹಾರರ್ ಅಂದರೆ ಸೌಜನ್ಯ ಕೇಸ್ ಬಗ್ಗೆ ಸ್ವಲ್ಪ ನೋಡೋಣ. ಹೌದು, ಇಲ್ಲಿ ಒಂದು ಹೆಣ್ಮಗಳಿಗೆ ತುಂಬಾನೇ ಅನ್ಯಾಯ ಆಗಿದೆ. ಈ ವಿಷಯದಲ್ಲಿ ಯಾರೇ ಆಗಿರಲಿ, ನಿಶ್ಚಲ್ ಜೈನೇ ಆಗಿರಲಿ, ವೀರೇಂದ್ರ ಹೆಗಡೆ ಅವರೇ ಆಗಿರಲಿ, ಯಾರೇ ತಪ್ಪು ಮಾಡಿದ್ರು ಅವರಿಗೆ ತಕ್ಕಂತ ಶಿಕ್ಷೆ ಆಗ್ಬೇಕು. ಆದ್ರೆ ಒಂದು ಹೆಣ್ಮಗುಗೆ ನ್ಯಾಯ ಸಿಗಬೇಕು ಅನ್ನೋದಕ್ಕಿಂತ ಧರ್ಮದ ಹೆಸರಲ್ಲಿ ತಮಗೆ ಬೇಕಾದ ದುಡ್ಡು, ಪೊಲಿಟಿಕ್ಸ್, ಲಾಭಗಳನ್ನ ನೋಡ್ತಿದ್ದಾರೆ ಅನ್ನೋದು ಇನ್ನೊಂದು ಕಡೆ. ಯಾಕೆ ಹೀಗೆ ಹೇಳಿದೆ ಅಂದ್ರೆ ಇದೇ ತರ ಸೌಮ್ಯ ಭಟ್ ನ ಅರ್ಫಾನ್ ಅನ್ನೋನು ರೇಪ್ ಮಾಡಿ 20 ಸಾರಿ ಚಾಕುನಲ್ಲಿ ಚುಚ್ಚಿ ಸಾಯಿಸಿರ್ತಾನೆ. ಆ ಹೆಣ್ಣುಮಗಳ ಬಗ್ಗೆ ಯಾರೂ ಕೂಡ ಕೇಳೋದಿಲ್ಲ. ಅದಷ್ಟೇ ಅಲ್ಲ, ನೇಹಾ 23 ವರ್ಷದ ಹೆಣ್ಣು ಮಗಳನ್ನ ಫಯಾಜ್ ಅನ್ನೋನು ಕಾಲೇಜ್ ಕ್ಯಾಂಪಸ್ ಅಲ್ಲಿ ಚಾಕುವಿನಲ್ಲಿ ಚುಚ್ಚಿ ಸಾಯಿಸಿದ್ದು ನೀವೆಲ್ಲ ನೋಡಿರ್ತೀರಾ. ಅದ್ರ ಬಗ್ಗೆ ಯಾಕೆ ಯಾರು ಏನು ಮಾತಾಡೋದಿಲ್ಲ? ಇಷ್ಟೇ ಅಲ್ಲ, ಈ ತರ ತುಂಬಾ ಆಗಿದೆ. ನಾನು ಬರೀ ಅರ್ಫಾಜ್ ಮತ್ತು ಫಯಾಜ್ ಅನ್ನೋ ಹೆಸರು ಮಧ್ಯೆ ತಂದಿದ್ದ ಅಂತ ಕ್ಷಣನೇ ಎಷ್ಟೋ ಜನ ನನಗೆ ಈಗಾಗಲೇ ಕಮೆಂಟ್ ಮಾಡೋಕೆ ರೆಡಿ ಆಗಿರ್ತಾರೆ. ಈ ವಿಷಯಗಳಲ್ಲಿ ನೀನು ಧರ್ಮ ತರಬೇಡ, ನಿನಗೆ ನಾಚಿಕೆ ಆಗಲ್ವಾ ಅಂತ ಕಮೆಂಟ್ ಮಾಡೋಕೆ. ಹಾಗಿದ್ರೆ ನಾನು ಅವರಿಗೆ ಒಂದು ಪ್ರಶ್ನೆ ಕೇಳೋದೇನೆಂದ್ರೆ, ಸೌಜನ್ಯ ಕೇಸ್ನ ಧರ್ಮಸ್ಥಳ ಹಾರರ್ ಅಂತ ಮಾಡಿ ಇಲ್ಲಿ ಧರ್ಮದ ಹೆಸರಲ್ಲಿ ಆಟ ಆಡ್ತಿರೋರು ಯಾರು? ಇದರಿಂದ ಆಗೋ ಡೈರೆಕ್ಟ್ ಇಂಡೈರೆಕ್ಟ್ ಇಂಪ್ಯಾಕ್ಟ್ ಅಂತ ಹೇಳಿದ್ನಲ್ಲ, ಅದನ್ನು ನೋಡೋಣ. ಹಾಗೆ ಈ ಕಮೆಂಟ್ಸ್ಗಳನ್ನ ಸ್ವಲ್ಪ ಓದಿ ನೋಡಿ. ಇಲ್ಲಿ ನಿಮಗೆ ಅರ್ಥ ಆಗೋದೇನೆಂದರೆ, ಹಿಂದೂಗಳಲ್ಲೇ 2 ಗುಂಪಾಗಿರೋದನ್ನ ನೋಡ್ಬೋದು. ಒಂದು ಗುಂಪಿಗೆ ಕಾರಣ ಮುಖ್ಯ ಆದರೆ ಇನ್ನೊಂದು ಗುಂಪಿಗೆ ಜಾಗ ಮುಖ್ಯ. ಈ ರೀತಿ ಗುಂಪುಗಳಾಗೋದೇ ಅವನಿಗೂ ಬೇಕಾಗಿರೋದು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮರಿಬೇಡಿ. ಹಾಗೆ ವಿಡಿಯೋನ ಲೈಕ್ ಅಥವಾ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ 7 ಡೈರೆಕ್ಷನ್ಸ್. ಕರೆಕ್ಟ್ ಅಂತ ಹೇಳ್ಬಿಡು, ಆಮೇಲೆ ಅಲ್ಲಿ ಬಂದು ಗಾಂಡು ತರ ಕನ್ಫ್ಯೂಸ್ ಆಗ್ಬೇಡ.